ಅತಿ ಹೆಚ್ಚು ಪಾರ್ಸಲ್ ತೊಗೊಂಡು ಹೋಗ್ತಾರಂಥದ್ದು ನೋಡೋದು ನೀವು. ಪಾರ್ಸಲ್ ಅತಿ ಹೆಚ್ಚು ಹೋಗ್ತಾ ಇದೆ ನೋಡಿ, ಪಾರ್ಸಲ್ ಕವರ್ಗಳು ನೋಡಿ. ಹಾಗೆ ಒಳ್ಳೆ ಟೇಸ್ಟಿನಿಂದ ಕೂಡ ಹೇಳ್ತಾ ಇದ್ದಾರೆ. ನಮ್ಮ ರೋಟ್ರಿ ಅಧ್ಯಕ್ಷರಾದಂಥ ವಾಸವಣ್ಣ ಕೂಡ ಇದ್ದಾರೆ. ನಿಜವಲ್ಲ ಒಳ್ಳೆಯದು ಅಂತ ಹೇಳೋದು ನಮ್ಮ ಒಂದು ಅಭ್ಯಾಸ ಆಗಬೇಕು. ಸರ್ ಹೇಗಿದೆ ಸರ್ ಟೇಸ್ಟು? ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಹಾಗಾಗಿ ಅತಿ ಹೆಚ್ಚು ಪಾರ್ಸಲ್ ಹೋಗ್ತಾ ಇರ್ತಿರೋದು. ಮತ್ತು ಇನ್ನೂ ಒಂದಷ್ಟು ಜನ ವಿಶೇಷವಾಗಿ ಊಟ ಮಾಡಿ ಹೋಗಿರೋರು ಕೂಡ ಇದ್ದಾರೆ. ಬೇರೆ ಬೇರೆ ಗಣ್ಯರು ಕೂಡ ಹೋಗಿದ್ದಾರೆ. ನಾನು ಹೊರಗಡೆ ಹೋಗಿದ್ದೆ, ಹಾಗಾಗಿ ಅವ್ರು ಬಿಟ್ಟು ನಾನು ತೆಗಿತಾ ಇರೋದು. ವೀಕ್ಷಕರೇ ನೋಡಿ, ಪ್ರಥಮ ಬಾರಿಗೆ ಹೋಟ್ಲ್ ಓಪನ್ ಆಗಿರೋದು. ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ, ಜೊತೆಗೆ ಒಳ್ಳೆ ಟೇಸ್ಟ್ ಕೂಡ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಕೂಡ ನಾನು ಮಾತಾಡ್ತೀನಿ ಹೋಗ್ತೀನಿ ನಿಮಗೆ. ಮತ್ತು ಫ್ಯಾಮಿಲಿ ಕೌಂಟ್ರು ಕೂಡ ಮಾಡಿದ್ದಾರೆ, ತೋರಿಸ್ತೀನಿ ನೋಡಿ. ಫ್ಯಾಮಿಲಿ ಕೌಂಟ್ರು ನೋಡಿ, ಇಲ್ಲಿ ಫ್ಯಾಮಿಲಿ ಕೌಂಟ್ರು ಬರುತ್ತೆ ಸೇಮ್ ಅಲ್ಲೇನು ಅದೇ ಥರ ಇದೇ ಥರ ಫ್ಯಾಮಿಲಿ ಕೌಂಟ್ರು ಕೂಡ ಮಾಡ್ತಾರೆ ಇಲ್ಲಿ. ಮತ್ತು ಮಂಜಣ್ಣವ್ರ ಫ್ಯಾಮಿಲಿ ಕೂಡ ಇಲ್ಲಿರೋರೆಲ್ಲ ಮಂಜಣ್ಣವ್ರ ಫ್ಯಾಮಿಲಿ. ಈ ಏನಕ್ಕೆ ಇದು ಅಂದರೆ ಕುಟುಂಬಕ್ಕೆ ತುಂಬಾ ಬೆಲೆ ಕೊಡುವಂಥ ಮಂಜಣ್ಣವರು ಅವ್ರ ಕುಟುಂಬದ ಎಲ್ಲರನ್ನೂ ಕೂಡ ಆಹ್ವಾನ ಮಾಡಿದ್ದಾರೆ ಇವತ್ತು. ಅವರು ನೋಡಿ 3 ಗಂಟೆ ಆದರೂ ಪಾಪ ಅವ್ರಿಗೆ ಕೂಡ ಊಟದ ವ್ಯವಸ್ಥೆ ಸಿಕ್ಕಿಲ್ಲ, ಎಲ್ಲ ಪಾರ್ಸಲ್ಗಳು ಜಾಸ್ತಿ ಆಗ್ತಾಯಿದೆ. ಹಾಗಾಗಿ ಇಲ್ಲಿ ಫ್ಯಾಮಿಲಿ ಕೌಂಟ್ರ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಒಂದು ಗೋಡನ್ ಕೂಡ ಇಟ್ಕೊಂಡಿದ್ದಾರೆ ಪಕ್ಕದಲ್ಲಿ. ಅದು ಎಲ್ಲ ಥರ ಏನೇನು ಸ್ಟೋರೇಜ್ ಮಾಡಬೇಕು ಅವೆಲ್ಲ ಮಾಡೋದಕ್ಕೆ ಅವ್ರಿಗೂ ಕೂಡ ಇವತ್ತು ಮ್ಯಾನೇಜ್ ಮಾಡೋಕ್ಕೆ ಆಗ್ತಿಲ್ಲ ನೋಡಿ. ನಿಮ್ಗೆ ತೋರಿಸಿ ಹೋಗ್ತೀನಿ ನೋಡಿ. ಪಾರ್ಸಲ್ ಅತಿ ಹೆಚ್ಚು ಪಾರ್ಸಲ್ ಹೋಗ್ತಾ ಇರೋಂಥವ್ರು ತಾವೇನು ನೋಡ್ತಾ ಇದ್ದೀರೋ ನೋಡಿ, ಅತಿ ಹೆಚ್ಚು ಪಾರ್ಸಲ್ ಹೋಗ್ತಾ ಇರೋಂಥದ್ದು ಕೂಡ ನಾವು ನೋಡ್ಬೋದು. ಒಳ್ಳೆಯದಾಗಲಿ, ಯಾಕೆಂದರೆ ಒಬ್ಬ ಶ್ರಮಜೀವಿ ಉತ್ತಮವಾದಂಥ ಒಂದು ಹೋಟ್ಲು ವ್ಯವಸ್ಥೆ ಮಾಡ್ತಿರೋದು ನೋಡ್ಬೋದು. ಪಾರ್ಸಲ್ಗಳು ಜಾಸ್ತಿ ಹೋಗ್ತಾ ಇದೆ ನೋಡಿ. ಪಾರ್ಸಲ್ಗಳು ಅತಿ ಹೆಚ್ಚು ಪಾರ್ಸಲ್ ಹೋಗ್ತಾ ಇರೋದು. ಹಾಗೇನು ಅಲ್ಲೂ ಕೂಡ ತೋರಿಸಿ ನೋಡಿ, ಪಾರ್ಸಲ್ಲೇ ಜಾಸ್ತಿ ಹೋಗ್ತಾ ಇದೆ. ಒಂದು ಒಳ್ಳೆ ಬಟ್ರ್ ಇಟ್ಟು ಮಾಡಿರೋಂಥದ್ದು ಕೂಡ ನೋಡ್ಬೋದು. ಅತಿ ಹೆಚ್ಚು ಪಾರ್ಸಲ್ ಹೋಗ್ತಾ ಇರೋದು ವಿಶೇಷ ಇಲ್ಲಿ. ಮತ್ತು ಮುಂದಿನ ದಿನಗಳು ಅವ್ರು ಹೇಳಿದ್ರು ಮನೆಗೆ ಡೆಲಿವರಿ ಮಾಡ್ತೀವಿ ಅದನ್ನು ಫುಡ್ಗಳನ್ನ ಅಂತ ಹೇಳೋದು ವಿಶೇಷವಾಗಿ ಹೇಳಿದ್ದು ನೋಡಿದ್ರೆ ಅದು ಆಗುತ್ತೆ ಅಂತ ಕಾಣುತ್ತೆ. ಹೊಸ ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು. ಅತಿ ಹೆಚ್ಚು ಪಾರ್ಸಲ್ ಹೋಗ್ತಾ ಇರೋದು ನಿಮ್ಗೆ ತೋರಿಸಿದ್ನಲ್ಲ ನೋಡಿ, ಪಾರ್ಸಲ್ ಹೋಗ್ತಾ ಇದೆ, ಅತಿ ಹೆಚ್ಚು ಪಾರ್ಸಲ್ ಹೋಗ್ತಾ ಇರೋವಂಥದ್ದು. ಮತ್ತು ಊಟ ಮಾಡೋದು ಕೆಲವೊಂದು ಹಳ್ಳಿ ಜನಗಳು ಕೂಡ ಹೇಳ್ತಾರೆ, ಅಫಿಷಿಯಲ್ಗಳು ಕೂಡ ಹೇಳ್ತಾರೆ ನೋಡಿ. ಸರ್ ಊಟ ಹೇಗಿದೆ? ಚೆನ್ನಾಗಿದೆಯಾ? ನಿಜಾಲು ಹೇಳ್ಬೇಕು ನೀವು. ನಮ್ಮ ಸಿಹಳ್ಳಿ ಹುಚ್ಚಮ್ಮನ ಆಣೆಗೂ ನಿಜ ಚೆನ್ನಾಗಿದೆಯಾ? ಚೆನ್ನಾಗಿದೆ. ಯಾಕೆಂದರೆ ಜನ ಏನು ತಿಳ್ಕೊಂಬಿಡ್ತಾರೆ ಅಂದರೆ ಬೇಕು ಅಂತ ಮಾತಾಡ್ತಾರೆ, ಈ ಮಾಧ್ಯಮದವ್ರು ಅಂತ ತಿಳ್ಕೊಂಬಿಡ್ತಾರೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿದೆ. ಹೊಟ್ಟೆ ತುಂಬೋತಾ? ಹಾಂ. ಅಲ್ಲ, ಒಂದು ದಿನಕ್ಕೆ ಇಷ್ಟು ಕ್ರೌಡ್ ಆಗಿದೆ ಅಂದರೆ ಒಂದು ಹೆಮ್ಮೆ ವಿಷಯ. ಗ್ರಾಹಕರನ್ನ ಕೇಳಿ ನಂತರ ದಿನಗಳಲ್ಲಿ ಅವರು ಬದಲಾಯಿಸ್ಕೊಳ್ಬೇಕು. ಯಾಕೆಂದರೆ ಸುಮಾರು ಇವಾಗ ಅವರೇ ಯಾತ್ರೆಗಳಲ್ಲಿ ಆಪೋಸಿಟಲ್ಲಿ ಯಾತ್ರೆಗಳಲ್ಲಿ ಅಲ್ಲ ಎಲ್ಲರೂ ಇದ್ದಾರೆ, ಎಲ್ಲರೂ ಯಾತ್ರೆಗಳಲ್ಲಿ ಅವರು ಓಡ್ತಿದ್ದಾರೆ. ಅವರು ರಾಮಚಂದ್ರ ಅವರು ಸ್ಥಳಕ್ಕೆ ಬಂದು ಏನಪ್ಪ ಚೆನ್ನಾಗಿದೆ, ಏನು ಚೆನ್ನಾಗಿದೆ ಹೇಳಿ, ನಾವು ನಿಮ್ಗೆ ಟೇಸ್ಟ್ ತಕ್ಕಂಥ ನಾವು ಮಾಡ್ಕೊಡ್ತೀವಿ ಅಂತ ಹೇಳುವಂಥದ್ದು ಸೌಜನ್ಯ ಇದೆ. ಹಾಗಾಗಿ ಇವರು ಸಹ ಗ್ರಾಹಕರನ್ನ ಕೇಳಿ ಏನಿದೆ, ಸಾಂಬಾರು ಏನಿದೆ, ಯಾವ್ದಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿ ಮಾಡಿದ್ರೆ ಮುಂದೆ ಉತ್ತಮ. ಅದೇ ಹೌದು. ಪಾಪ ಅವರು ಮೊದಲು ಚೆನ್ನಾಗಿದೆಯಾ ಮಾಲೀಕರದಾಗಿರ್ಬೇಕು. ಹೌದೌದು. ಟೇಸ್ಟೇ ಬೇರೆ. ರೇಟ್ ಹೆಂಗಿದೆ? ಪರವಾಗಿಲ್ವಾ? ಹಾಂ ಹಾಂ, ಓಕೆ. ಮುಂದಿನ ದಿನಗಳಲ್ಲಿ ಇದು ಇಂಪ್ರೂವ್ ಆಗಬೇಕಂದ್ರೆ ಗ್ರಾಹಕರಿಗೆ ಇದೇ ರೀತಿ ಗ್ರಾಹಕರು ಕೇಳಿ ಮಾಡಬೇಕು ಅವರು. ಹೌದು. ಹೋಟೆಲ್ ಚೆನ್ನಾಗಿದೆ. ಚೆನ್ನಾಗಿದೆ. ನಂತರ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಆಗ್ಬೋದು. ಒಟ್ಟಿನಲ್ಲಿ ಪೈಸಾ ವಸೂಲು, ಕೊಟ್ಟಿದ್ದ ದುಡ್ಡಿಗೆ ಏನು ಬೇಜಾರಿಲ್ಲ. ಓಕೆ. ತಮ್ಮ ಪರಿಚಯ? ನಮ್ಮದು ಕೊಲ್ಲೂರು ಹೋಬಳಿ ಡಿಸ್ಟ್ರಿಕ್ಟ್ ಗ್ರಾಮದವರು ಇದೇ ಮೊದಲು. ಮತ್ತು ನಮ್ಮ ಸ್ನೇಹಿತರು ಕೂಡ ಅವರು ಶ್ರೀರಾಮವ್ರು ಯಾತ್ರೆ ನಮ್ಮ ಸ್ನೇಹಿತರು ಅಲ್ಲಿ ಓಪನ್ ಮಾಡ್ತಾ ಇದ್ದೀವಿ ಅಂದರು. ಎಲ್ಲ ಬಾರಿ ಟೇಸ್ಟ್ ಕೊಡೋಣ ಅಂತ ನೋಡಿ ಪೇ ಮಾಡಿದ್ರು, ಊಟ ಮಾಡಿದ್ರು, ಹೋಗ್ತಾ ಇದ್ದೀವಿ. ಮಟನ್ನು ಎಲ್ಲ ಚೆನ್ನಾಗಿದೆ ನೋಡಿ. ಇನ್ನೊಂದೇನು ಅಂದರೆ ಓಪನಿಂಗ್ ಅಂತ ಫ್ರೀ ಕೊಡ್ತಾ ಇಲ್ಲ, ಅವರು ಕಡಿಮೆ ಮಾಡಿದ್ದಾರೆ. ಪೇಮೆಂಟ್
ಕಡಿಮೆ ಮಾಡಿದ್ದಾರೆ. ಅದು ತುಂಬ ಖುಷಿಯಾದ ವಿಚಾರ. ಒಂದು ವಾರ ಪೂರ್ತಿ ಕಡಿಮೆ ಇರುತ್ತೆ ಅಲ್ವೇ? ಒಳ್ಳೇದಾಗಲಿ. ಯಾಕೆಂದ್ರೆ ಅವ್ರಿಗೂ ಕೂಡ ತೊಂದರೆ ಆಗೋದು ಬೇಡ. ನಮ್ಮ ರೈತಾಪಿ ಜನ ಚೆನ್ನಾಗಿರಲಿ. ಯಾರೋ ಈ ಹೊರಗಡೆ ಊರಿಂದೆಲ್ಲ ಬಂದು ಬದುಕ್ತಾರೆ, ಬಟ್ ನಮ್ಮವ್ರನ್ನ ನಾವು ಸಪೋರ್ಟ್ ಮಾಡ್ಬೇಕು ಯಾವಾಗಲೂ. ಥ್ಯಾಂಕ್ ಯು ಚಿಕನ್ ಅವರೇ, ನಮಸ್ಕಾರ.